ಬದುಕಂಗಿಲ್ಲ. ಹೌದು, ಕೇಳಿರುವಂತ ವಿಷಯಗಳು ಸಣ್ಣ ಅಲ್ಲ ತಮ್ಮ. ಇದು ಹಾಡಿಕೆ ಅಂದ್ರೆ ಹುಡುಗಾಟಿಗೆ ಅಲ್ಲ. ಹೌದು. ಹಾ, ಸುಮ್ಮನೆ ನಾ ಹುಯಿ ನೀವು ಹುಯಿ ಅನ್ಕೋತ ಹೋದ್ರೆ ಕೆಲಸ ಆಗಂಗಿಲ್ಲ. ಹೌದೌದು. ಆ ಕಡೆ ಹುಯಿ ಈ ಕಡೆ ಹುಯಿ. ಹುಡಿ ಹುಡಿ ಅಂದ್ರೆ ಎಡಬಿಡಿ ನಮ್ಮ ಬೀಳ್ತಾವ್ರಿ. ಮತ್ತ ನಡಿಲ್ರಿ ಮಾಸ್ತರ್. ಸಾವಿರಂತ ಸುದ್ದಿ ನಮದು ಸಾರುವರು ಸುಳ್ಳಲ್ಲ ಹುಡುಗಿ. ಮೀರಿದ ಉತ್ತರ ನಾರರ ಪದಕ ಪೂರ ಕೊಡುತ್ತೀನಿ. ಸದ್ಗುರುನಾಥನ ದಯ ಹೌದು ಅಲ್ಲ ಶೋಧ ಮಾಡ್ತೀನಿ. ಹಾದಿ ಬಿಟ್ಟು ಹೋಗು ನಾರ್ಯಾರಿಗೆ ಜುಟ್ಟ ಹಿಡಿತೀರಿ. ಗುರು ಎಂಬ ಗುರುತ ನನ್ನ ತ್ರಿಯಾನೇತ್ರದಿಂದ ಅರಿತು ಆರುಡೇಶನ ಮಾರ್ಗ ಕಚ್ಚೆ ರಥ ಹೊಡಿತೀನಿ. ಗುರುಮನೆ ದೊರದಿಲ್ಲಂಬ ಹುಡುಗ ಗುರುಮನೆ ದೊರದಿಲ್ಲಂಬ ಹುಡುಗಾರಿಗೆ ವಿಷಯಗಳು ನಿನಗೆ ಕೇಳುತ್ತೀನಿ ಹುಡುಗಿ. ನಿನ್ನ ಮಾತು ನಿನಗೆ ವರಿಗೆ ಹಚ್ಚಿಕೊಡುತ್ತೀನಿ. ನಾನು ನಿನ್ನ ಕೂಸ ಅಂದಿ ಖರೆ ಅದಕ್ಕೂ ಒಪ್ಪುತ್ತೀನಿ. ನಿಮ್ಮ ಅವ್ವ ಯಾರ ಕೂಸ ಇದ್ರು ಕೂಸಿನ ಕೂಸಾಗಿ ಹೀಗೆ ಎಸೋ ಜನ್ಮ ತಾಳಿ ಬಂದಿ. ಬೀಜ ಬಿತ್ತಿದ ರಾಜ ಗೆಲ್ಲಿ ಮರ್ತಿದ ಜ್ಞಾನಿ. ಅಜನ ಅಜನನ್ನ ಮರ ತೇಜ ಅಜನ ಅಜನನ್ನ ಮರ ತೇಜ ಬಂದು ಬೀಜದಲ್ಲಿ ತಂದು ಗುಲು ಮಾಡಿ ಕೇಳುತ್ತೀನಿ. ಹೌದು. ಓಂ ನಾದ ಕಳಾತೀತ ಬಿಂದು ಮನೆ. ನಮ್ಮ ನಿರ್ಗುಣ ಬ್ರಹ್ಮನ ಸಂಗ ಮಾಡಿ ಆಗಿದಿ ಗರ್ಭಿಣಿ. ನಮ್ಮ ತಾತನ ಛಾಯಾದಿಂದ ನೀನು ಗರ್ಭಕೋಶ ಬೆಳೆದು ಬಂದು ಸರ್ವ ಬಿತ್ತು ನಿನ್ನ ಮೇಲೆ. ಕೈಕಾಲ ಸಣ್ಣ ಹೊಟ್ಟಿ ಡುಮ್ಮ ಆಗಿವ ಚಂದ್ರುಣಿ. ಬೆಳೆಯುವ ಕೂಸಿಗೆ ನನ್ನ ಈಶಾನ್ಯ ಕೊಟ್ಟನ. ಬೆಳೆಯುವ ಕೂಸಿಗೆ ನನ್ನ ಈಶಾನ್ಯ ಕೊಟ್ಟನ. ಅಮೃತ ಇಹಲೋಕ ಪರಲೋಕ ಸತ್ಯಲೋಕ ಸ್ವರ್ಗಲೋಕ ಚತುರ್ದಶ ಲೋಕ ಸಹಿತ ಸಾಂಬನ ಉನ್ಮನೆ. ಆತನ ಮನಿ ಮುಂದ ಜ್ಯೋತಿ ಬಿದ್ದವ ರತ್ನದ ಗೋನಿ. ಯತ್ನ ಮಾಡುವುದಕ್ಕಾಗಿ ಇವರ ತಾಯಿದು ಪರವಸ್ತು ಬಲಿ ಮಗ ಪರಮತಿ ಪಟರಾಣಿ. ವಿಸ್ತಾರ ಪೂರ್ವಕ ಆಹರಿ ತಂದು ಕಟ್ಟರ ಕರ್ಮಣಿ. ಆಗ ನಾನೇ ನಿನ್ನ ಬಲಕ ಕುಂತು ಜನನೀಯ ಗರ್ಭಕೋಶದಲ್ಲಿ ಆ ಕೂಸು ಬೆಳಿಬೇಕಾದ್ರೂ ಸಹಿತ ಹೌದು ಪರಮಾತ್ಮನ ಆಶ್ರಯ ಇಲ್ಲಾರ್ದೆ ಮಾತ್ರ ಆ ಕೂಸು ಬೆಳೆಯಂಗಿಲ್ಲ. ಯಾಕ್ರಿ ಹೊರಗೆ ಕೂಸು ಬೆಳಿಬೇಕಾದ್ರೆ ಪ್ರಾಣ ಬೇಕು. ಹೊರಗಾದ್ರೂ ಸಹಿತ ಬಂದ ಬಳಿಕ ಆ ಕೂಸಿ ಬೆಳೆಸಬೇಕಾದ್ರೂ ಸಹಿತ ನಮ್ಮ ಅಪ್ಪನ ಅಂತವ್ ಮಾತ್ರ ಅಮೃತ ಇಟ್ಟಾನಿಕ್ಕಿನ ಮಲಿ ಒಳಗೆ. ಹೌದಪ್ಪ. ಅದಕ್ಕೆ ಏನ್ ಕೇಳಾಳಕಿ? ಏನ್ ಕೇಳ್ರಿ ಮಾಸ್ತರ? ನನಗ ಮಲಿ ಅದಾವ, ನಿನಗೆ ಯಾಕೆ ಮಲಿ ಅದಾವ ಅಂತ ಕೇಳ್ತಾಳೆ ಹೆಣ್ಮಗಳು. ಮಲಿಗೆ ಯಾಕೆ ಮಲಿ ಅದಾವ, ಹೆಣ್ಣಿಗಿನ ಮಾತ್ರ ಮಲಿ ಅದಾವಪ್ಪ ಅಂತಂದ್ರ ನಿನಗೆ ಇರಬಾರ್ದಾಗಿತ್ತು, ನಿಂದು ಹೆಣ್ಣಿನ ಶರೀರ ಅದಲ್ಲ. ಹೌದು, ನಿನಗೆ ಯಾಕೆ ಅವ ಅಂತ ಕೇಳ್ತಾಳಕಿ. ಅಂದ್ರೆ ಇಂದು ಅಡಮುಟ್ಟು ಶಾಸ್ತ್ರ ಇದ್ದಂಗೆ ಕಾಣ್ತದೆ. ಹೌದಪ್ಪ. ಹುಂಜುಗಳಿಗೆ ನೋಡಿಲ್ಲ, ಹುಂಜುಗಳಿಗೆ ಮಲಿ ಇರಂಗಿಲ್ಲ. ಹುಂಜಿಗೆ ಇರಂಗಿಲ್ಲ, ಕೋಳಿಗೆ ಇರಂಗಿಲ್ಲ, ಕೋಳಿಗೆ ಇರಂಗಿಲ್ಲ, ಗಂಡ ಕತ್ತಿಗೂ ಇಲ್ಲ.
ಸಾಕಷ್ಟು ಪ್ರಾಣಿಗಳಿಗಿಲ್ಲ ಇಲ್ಲ ಆಕಿ ಗೊತ್ತಿಲ್ಲ ಹೌದು. ಆಕಿ ಏನ ಹುಟ್ಟದ ನಿನ್ನೆ ಹುಟ್ಟ್ಯಾಳ ಹುಂಜಿಗೆ ನೋಡಿಲ್ಲ ತೆಳಗಾಗಿ ನೋಡ್ಬೇಕಾಗಿತ್ತು. ಅದಕ್ಕ ಹಾ ಗಂಡು ಕುದುರೆಗೆ ಮಲಿ ಇಲ್ಲ ಮಲಿ ಇಲ್ಲ ಅದನ್ನು ಅರ್ಜುನನ ಅಂಶದು. ಹೌದು 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 ಅದಕ್ಕೆ ಸಾಕಷ್ಟು ಅದಾವ ಗೊತ್ತಿಲ್ಲ. ಹೌದಲ್ರಿ ಮಾಸ್ತರ್. ಹೆಣ್ಣಿಗೆ ಇದ್ದಿದ್ದಕ್ಕೆ ಮಾತ್ರ ಕುಚಗಳಂದಾರ. ಹೌದು ಹೌದು. ಗಂಡಿಗೆ ಏನಂದಾರ ಏನಂದಾರಿ ಅದಕ್ಕೆ ಮಲಿ ಅಂದಾರ ಇದಕ್ಕೆ ಕಲಿ ಅಂದಾರ. ಹೌದು ಹೌದು. ಹೌದಿಲ್ಲ ಹಾ ಈಗ ಸಣ್ಣಕ್ಕಿದ್ದಾಗ ಈಕಿನ ಮಲ್ಯಾಗ ಹಾಲಿದ್ವು ಏನು ಇದ್ದಿದ್ದಿಲ್ಲಲ್ರಿ ಮಾಸ್ತರ್. ಸಣ್ಣಕ್ಕಿದ್ದಾಗ ಮಲ್ಯಾಗ ಹಾಲಿಲ್ಲ. ಹಾ ಮುಂದ ಆಕಿ ದೊಡ್ಡಕ್ಕೆ ಆದಳು ನನ್ನ ಮನಿತನಕ ಮಾತ್ರ ಹೌದು. ಹುಡುಗನ ಕೂಡ ಮಾತ್ರ ಏನ್ ಮಾಡಿದ್ರು ಎಂಗೇಜ್ಮೆಂಟ್ ಮಾಡೋರು. ಅವಾಗನು ಹಾಲಿಲ್ಲ ಅಲ್ಲಿನೂ ಹಾಲಿಲ್ಲ. ಹೌದು. ಮುಂದ ಲಗ್ನದಾಗನು ಹಾಲಿಲ್ಲ ಈಕಿನ ಮಲ್ಯಾಗ. ಆ ಹೊಟ್ಟಾಗಿರುವಂತ ಖುಷಿ ಹಾಲು ಬೆಳೆ ಕುಡ್ಬೇಕಾದ್ರು ಸಹಿತ ಪರಮಾತ್ಮನ ಈಕಿನ ಮಲ್ಯಾಗ ಹಾಲು ಇಟ್ಟಾನ. ಯಾವಾಗ ಇಟ್ಟಾನ? ಸಣ್ಣಕ್ಕಿದ್ದಾಗನು ಹಾಲಿಲ್ಲ, ಮುಂದೆ ಎಂಗೇಜ್ಮೆಂಟ್ನಾಗನು ಹಾಲಿಲ್ಲ, ಲಗ್ನದಾಗನು ಇಲ್ಲ, ಲಗ್ನದಾಗನು ಹಾಲಿಲ್ಲ, ಶೋಭಾನ್ದಾಗನು ಇಲ್ಲ. ಲಗ್ನದಾಗ ಎಷ್ಟು ಡಿಮಾಕ್ರಿಕಿಂದು ಯಾಕ್ರಿಪ್ಪ? ಮಾರಾದ್ರ ಕುರ್ಚಿ ಬೇಕ್ರಿ ಮಗಳಿಗೆ ಈಕಿ. ಮನ್ಯಾಗ ನುಚ್ಚು ಸಿಗಂಗಿಲ್ಲ ಹಣಸಿ. ಮನ್ಯಾಗ ನೋಡಿದ್ರ ತವ್ರ ಮನ್ಯಾಗ ಈಕಿಗೆ ನುಚ್ಚು ಸಿಗಂಗಿಲ್ಲ. ಇಲ್ಲಿ ನೋಡೋರು ಲಗ್ನದಾಗ ನೋಡೋರು ಮಹಾರಾಜರ ಕುರ್ಚಿ ಮ್ಯಾಗ ಕುಂದಿರ್ತಾಳ. ಯಾರ ಪುಣ್ಯ ಇದು? ನಮ್ಮ ಅಪ್ಪಂದ್ರಿ. ನನ್ನ ಪುಣ್ಯ. ನನ್ನ ಪುಣ್ಯದಿಂದ ಮಹಾರಾಜರ ಕುರ್ಚಿ ಸಿಕ್ಕದಕ್ಕಿಗೆ. ಅಲ್ಲಿನೂ ಸಹಿತ ಈಗಿನ ಮನ್ಯಾಗ ಹಾಲಿಲ್ಲ. ಇಲ್ಲ. ಇನ್ನೊಂದು ಮಾತು ಕೇಳಕ್ಕಿ. ಏನ್ ಕೇಳ್ಯಾರಿ ಮಾಸ್ತರ? ನಿನಗ ಮೀಸಿ ಅದಾವ. ಹೌದು. ನನಗೆ ಹಾಕಿಲ್ಲ, ನಂದು ಶರೀರ ಅದಲ್ಲ ಅಂತ ಹೇಳ್ತಾಳಕ್ಕಿ. ಯಾಕೆ ನಾಳೆಗೊಂದು ರೇಜರ್ ಪತ್ತಿ ತೊಗೊಂಡು ಬೋಸ್ಕೋ ಮಾರಿ ಮೇಲೆ ಆಡ್ಸ್ಕೋ ಮರ್ದಿವ್ಸ ಹೊರತು. ಅದಕ್ಕೆ ತಂಗಿ ನಿನಗೂ ಮೀಸಿ ಅದಾವ, ನೀ ನೋಡ್ಕೋ ಪಕ್ಕ. ಯಾರಿಗದಪ್ಪ ಮೀಸಿ? ಆಧಾರ್ ಖರ್ಚು ಹೇಳ್ತೀನಿ ಆಕಿಗೆ. ಆಕೆ ನಂಗೆ ಹುಡುಗಟ್ಟಿ ಮಾತಾಡೋದು ಬೇಡ. ಹೌದು. ಇಲ್ಲಿ ಹಾಲು ಮತದವ್ರು ಇರ್ಬೇಕು ಬಹಳ ಮಂದಿ. ಪೂಜಾರಿ ಹರ ಹಾಲು ಮತದೊಳಗ ಅಕ್ಕ ಮಾಯಾಕಗ ಮೀಸಿ ಅದಾವ. ಅದಾವಿಲ್ರಿ ಅಕ್ಕ ಮಾಯಾಕಗ? ಮೀಸಿ ಅವ. ಒತ್ತಟ್ಟು ಮೀಸಿ ಅವ ನೋಡ್ರಿ ಆಕಿ. ನೋಡ್ರಿ ನೀವು ಫೋಟೋದಾಗ ನೋಡ್ರಿ. ಹೌದು. ಮಾಯಾಕಗ ಮೀಸಿ ಅದಾವಿಲ್ಲ? ಅವ ಆಕಿನ ಮಿಸಿ ಬೋಳ್ಸಿ ನೋಡಮ್ ನೀನು ಬಲ್ಲಿ ತಾಕತ್ತಿತ್ತಂದ್ರಿ. ಹೆಣ್ಣೆ ಹೇಳಲ್ಲ ಹುಡುಗಟ್ಟಿಗೆ ಹಚ್ಚಿದಲ್ಲಿ ಆ ಹುಡುಗಿ ಚಲೋ ಹಾರ್ತದ್ರಿ. ಅವು ಯಾಟ್ ಬಂದಾವಲ್ರಿ ಕರಿ ಹೊಲ್ದಾಗ ಕುಂಡ್ರಸ್ರ ಒಟ್ಟು ಕಾಣಂಗಿಲ್ಲ ಅವು. ಹೇಳ್ರಿ ಅವು ಕೆಡಿಸ್ಲಕತ್ತೇವ. ಹೌದು ಹೌದು ಹೌದು. ಅದಕ್ಕೆ ಕುಂಡ್ಯಾ ಮೂಲದ ಅದಂಗೆ ಕಾಣ್ತದ. ಅದಕ್ಕೆ ಹಂಗೆ ಮಾಡ್ಲಕತ್ತೇವ. ಅದು ತಾಳಿಂದ ನೋಡು ಹಂಗೆ ಮಾಡ್ತು. ಮುಕ್ಳ್ಯಾಗ ಮೂಲದ ಯಾವ್ದವ್ರಂಗೆ. ಹೌದು ಹೌದು. ಹಂಗ್ಯಾಕೆ ಮಾಡ್ತಾವ? ಅದು ರೂಢ ರೀ ಮಾಸ್ತರ್. ರೋಡ ಬಿದ್ದದ. ಅದಕ್ಕೆ ಅವ ಏನ್ ಕೇಳ್ಯಾನ? ಏನ್ ಕೇಳ್ತಾರಿ? ಗಂಡನ ರುಂಡ ಬ್ಯಾರೆ, ಅಣ್ಣನ ರುಂಡ ಬ್ಯಾರೆ. ಹೌದು ಹೌದಲ್ರಿ ಮಾಸ್ತರ್. ಗಂಡ ರುಂಡ ಎಡ್ಡು ಬ್ಯಾರೆ. ಯಾಕಂದ್ರೆ ರುಂಡುಗಳು ಬ್ಯಾರೆ ಬ್ಯಾರೆ ಆಗ್ಯಾವ. ಅವ್ರು ಏನು ಸಂಸಾರ ಮಾಡ್ಬೇಕಾದ್ರೆ ಹೆಂಗ ಮಾಡ್ಯಾರ ಅಂತ ಕೇಳ ನಾವು. ಹೌದು. ಕಾಳಕಾದೇವಿ ಗುಡಿ ಅಂದು. ಹೌದಲ್ರಿ ಮಾಸ್ತರ್. ತರಕದಿಲ್ಲ ತರಕದರಿ. ಕಾಳಕಾದೇವಿ ಆಶೀರ್ವಾದ ಮಾಡದತ್ತ. ಗಂಡನ ರುಂಡ ಅಣ್ಣನ ದಂಡಿಗೆ ಹಚ್ಚಾರತ್ತ. ಹೌದು ಹೌದು. ಆ ಅಣ್ಣನ ರುಂಡ ತಂದು ಗಂಡನ ದಂಡಿಗೆ ಹಚ್ಚಾರತ್ತ. ಮುಂದಾಕಿ ಏನತ್ತ ಸಂಸಾರ ಮಾಡ್ಯಾಳ ಅಂತ ಕೇಳ ನಾವು. ಇಟ್ಟಿಟ್ಟು ಪಾರ ಕುಂಡ್ಯಾಗ ದಾರ ಅಂದಪ್ಲೆ ಒಳಕತ್ತಿಗಳು ಇವೆಲ್ಲ ಇವ ಕೇಳ ಪ್ರಶ್ನೆಗಳು. ಹೌದು. ನಮ್ ಬಲ್ಲಿ ಎರಡನೇತೆ ಕಲೆ ಹುಡುಗರು ಹೇಳ್ತಾವ ಇವನು ಪ್ರಶ್ನೆ. ಮಾಸ್ತರ ಇಂಥ ಹೇಳಕ್ ಹೋಗ್ಬೇಡ. ಏನಿದ್ರೆ ಒಂದು ಪುಸ್ತಕದಾಗ ಆಧಾರ ಇದ್ರೆ ಹೇಳು. ಪುರಾಣದಾಗಿದ್ದೀವು. ಇದೇನು ದೊಡ್ಡ ಪ್ರಶ್ನೆ ಅಲ್ಲ ತಮ್ಮ ನೀ ಕೇಳಿದ್ದು. ಇವ ಏನ್ ಕೇಳ್ಯಾನ ಗೊತ್ತೇನು? ಏನ್ ಕೇಳ್ರಿ? ಗಂಡ ನವಿಲು ಕುಣಿದು 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 ಮಾತ್ರ ಕಣ್ಣಾಗ ನೀರು ಬರ್ತಾವ ನೋಡು. ಬಂದಾಗ ಹೆಣ್ಣು ನವಿಲು ಬಂದ ಆ ನೀರು ಕುಡಿದಾಗ ಮಾತ್ರ ಅದಕ್ಕ ಗರ್ಭ ಏನು ತತ್ತಿ ಇಡ್ತದ. ಮುಂದ ಇಡ್ತದ. ತತ್ತಿ ಇಡ್ತದಿಲ್ಲ ಇಡ್ತದ. ಹಿಂಗ್ ಸಂಸಾರ ಮಾಡ್ಯಾರ ನೋಡಿ. ಅವರೇ ಹೆಣ್ಣ ಗಂಡ ನವಿಲು ಆದವ್ರು. ಇದು ಪ್ರಶ್ನೆ ಕೇಳಿದ್ದ ಅವ. ಹೌದು. ಸಂಸಾರ ಮಾಡ್ಬೇಕಾದ್ರೆ ಇಬ್ರು ಹ್ಯಾಂಗ್ ಮಾಡ್ಯಾರ ಅಂತ ಕೇಳಾರಲ್ಲ. ಪಾಪಿಲ್ಲಾರದ ಪಿಂಡ ತಿಳ್ಕೊಂಡು ಮಾತ್ರ ಏನದಲ್ಲ ನವಿಲ. ಹೌದು. ಊಟ ಕೂಡಂಗಿಲ್ಲ ಅಡ್ಡು. ಆ ಗಂಡಿನ ಕಣ್ಣನ ನೀರು ಬಂದಾಗ ಮಾತ್ರ ಹೋಗಿ ಕುಡಿತದ. ಕುಡಿದಾಗ ಮುಂದೆ ತತ್ತಿ ಇಡ್ಲಕ್ ಚಾಲು ಮಾಡ್ತದ ಯಾವಾಗ ಹೆಣ್ಣು ನವಿಲ. ಹೌದಲ್ರಿ ಮಾಸ್ತರ್. ಹಿಂಗ್ ಸಂಸಾರ ಮಾಡ್ಯಾರ ನೋಡವ್ರು ಇಬ್ರು ಗಂಡ ಹೆಣ್ತಿ. ಅವು ಕುಡಿದವನ ಕೇಳಿ ಕಡಿ. ತಂಗಿ ನೀ ಕೇಳಿದಂತ ಪ್ರಶ್ನೆ ಬಿಡುಗಡೆ ಆಗ್ಯದ. ಕಂಡಾಪಟ್ಟಿ ಬಂಡ್ ಮಾಡಿ ಕೇಳಕತ್ತಾಳ. ಹೌದು ಹೌದು. ಏನ್ ದಿಲ್ಲಿ ಭಾಷೆನ ಮಗಳಿಗೆ. ಹೌದಲ್ರಿ ಮಾಸ್ತರ್. ಅದಕ್ಕೆ ತಂಗಿ ಬಹಳ ವಿಚಾರ ಮಾಡಿ ಮಾತಾಡು. ಇದು ಬೈರಾಮಡಿಗೆ ಅದ. ಹೌದು ಹೌದು. ಏನ್ ಕೇಳಬೇಕು ಏನ್ ಮಾತಾಡ್ಬೇಕು ಚಂದಾಗಿ ಮಾತಾಡೋದು ಕಲಿ. ಹೌದಲ್ರಿ ಮಾಸ್ತರ್. ಅದಕ್ಕೆ ಏನ್ ಹೇಳ್ತಾರೆ ಇಲ್ಲಿ ಕಲಿ. ಸತ್ಯಲೋಕ ಸ್ವರ್ಗಲೋಕ ಚತುರ್ದಶ ಲೋಕ ಸಹಿತ ಸಾಂಬನ ಉನ್ನರಿ. ಆತನ ಮನಿ ಮುಂದ ಜ್ಯೋತಿ ಬಿದ್ದವ ರತ್ನದ ಗೋಣಿಯ ಜತ್ನ ಮಾಡುವುದಕ್ಕಾಗಿ ಊರ ತಾಯಿನು ಪರವಸ್ತು ಮದಿಮಗ ಪರಮತಿ ಪಟ್ಟದ ರಾಣಿ ವಿಸ್ತಾರ ಪೂರ್ವಕ ಹೇಳಿ ತಂದು ಕಟ್ಟರ ಕರ್ಮಾಣಿ. ಆಗ ನಾನೇ ನಿನ್ನ ಬಲುಕ ಕುಂಟು ಸುತ್ತೇನೆ. ನಮ್ಮ ತಂದೆಯಲ್ಲಿ ಬಿಂದು ಮಗಲಿತ್ತ ಬಹಳ ದಿವಸ ಗೊತ್ತ 3
ಗುಳಗಿ ಬೆಳಸಾನ ಗುಳಗಿ ಬೆಳಸಾನ ಇವರ ತಾಯಿ ಅವನಿಗೆ ಶಾನ ಅವನಿಗೆ ಶುಕ್ಲ ಸೋಣಿತ ಮಾತಾ ಗಣಿತ ನಿನಗ ಏನ ಗುರುತ ಬೆಳೀತು ಬೆಳೀತ ತುಂಬ ಕುಚ ತುಂಬಾವ ಚೈತನ ತುಂಬಾವ ಚೈತನ ಐದು ಮಗಿ ಬಂದವ ಕೇಳು ಸಿಗುತ್ತ ವೇದದ ಪದ್ಧತ ಸಿಗತ್ತು ಬಂದು ಹತ್ತ ಕಳೆದು ಕಳೆದು ದಿನ ಕಳೆದಂಗವಿಲ್ಲ ಅನುಮಾನ ಇಲ್ಲ ಅದಕ್ಕೆ ಹೆಣ್ಮಗಳು ಮಾಡೋ ವ್ಯವಹಾರ ಹಂಗಾಗ್ತದ ಗೊತ್ತನು ಹಾ ಹೆಂಗಾಗಿದ್ರಿ ರೈಲ್ವೆದಾಗ ಒಬ್ಬಕ್ಕೆ ಹುಬ್ಬಳ್ಳಿ ಅಕ್ಕಿ ಒಬ್ಬಕ್ಕೆ ಧಾರವಾಡದಕ್ಕಿ ಇನ್ನೊಬ್ಬ ಕ್ಯಾರಿ ಇನ್ನೊಬ್ಬಕ್ಕೆ ಏನದಲ್ಲ ನೋಡು ಆಲಿಮಟ್ಟಿ ಹೌದೌದು ಆಲಿಮಟ್ಟಿ ದಾರಾಗ ಹತ್ತದಲ್ಲ ಹತ್ತದಲ್ರಿ ಮಾಸ್ತರ್ ಆಲಿಮಟ್ಟಿ ಒಬ್ಬಕ್ಕಿ ಹುಬ್ಬಳ್ಳಿ ಅಕ್ಕಿ ಒಬ್ಬಕ್ಕಿ ಧಾರವಾಡದಕ್ಕಿ ಒಬ್ಬಕ್ಕಿ ಹಾ ಹಾ ಇವ್ರು ಮೂರು ಮಂದಿ ಕೂಡಿ ರೈಲ್ವೆದಾಗ ಹೊಂಟಿದ್ರತ್ತ ಹೌದ್ ಹೌದ್ ಈ ಹುಡುಗಿ ಮಾಡೋ ವ್ಯವಹಾರ ಹೆಂಗ ಆಗ್ತದಪ್ಪ ಅಂತಂದ್ರ ಹಾ. ಅವ್ರು ಮೂರು ಮಂದಿ ಕೂಡಿ ಹೊಂಟಿದ್ರತ್ತ ಅದೇ ಡೆಬ್ಬ್ಯಾಗ ಒಬ್ಬಕ್ಕೆ ಆಂಧ್ರದ ಹೆಣ್ಮಗಳು ಕೂತಿದ್ರತ್ತ ಹೌದ್ ಹೌದ್ ಆಂಧ್ರದ ಹೆಣ್ಮಗಳಿಗೆ ಯಾರಿಗೆ ಕೇಳಿದ್ರು ಯಾರಿಗೆ ಕೇಳ್ತಾಳ್ರಿ ಹುಬ್ಳಿ ಧಾರವಾಡ ಹಾ ಹಾ ಇವ್ರಿಬ್ರಿಗೆ ಕೇಳ್ತ ಇವ್ರು ಮೂರು ಮಂದಿ ಕೇಳಲತ್ತಕ್ಕೆ ಏನತ್ತ ಹಾ ಏನ್ ಕೇಳ್ತಾಳ್ರಿ ಎವ್ರಂಡಿ ಹೌದ್ ಹೌದ್ ಏನತ್ತ ಎವ್ರಂಡಿ ಎವ್ರಂಡಿ ಎಲ್ಲ ಕತ್ತದ ಹುಡುಗಿ ಹೌದಪ್ಪ ಅವ್ರು ತೆಲುಗುದವ್ರು ಅದೇ ಕೇಳ್ತಾರೆ ಯಾವ್ರಂಡಿ ಅಂದ್ರೆ ಯಾವ ಊರ ಹಾ ಎಲ್ಲಿ ಹೊಂಟಿದಿ ಹಾ ಯಾವ ಊರಿಗೆ ಹೊಂಟಿದಿ ಹಾ ಎಲ್ಲಿ ಹೊಂಟಿ ಅಂತ ಕೇಳ್ಕೊಂಡು ಕೇಳಲಕ್ಕಿ ಹಾ. ಅವಾಗ ಅವ್ರು ಮೂರು ಮಂದಿ ಕೇಳಿ 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 ಸಾಕಾಯ್ತ್ರಿ ಆ ಮೂರು ಮಂದಿಗೆ ಇಲ್ಲ ಹೇಳ್ತಿದ್ರು ಉತ್ತರ ಕನ್ನಡ ಅವ್ರಿಗೆ ಬರ್ತಿದ್ದ ತೆಲುಗು ಮುಂದೆ ಬಂದ್ಕೆರೆ ಮಾತ್ರ ಮೂರು ಮಂದಿ ಎಲ್ಲಿ ಇಳಿದ್ರು ಹಾ ಎಲ್ಲಿ ಹೇಳ್ದಾರಿ ಮಾಸ್ತರ ಆಲಿಮಟ್ಟಿ ಸ್ಟೇಷನ್ದಾಗ ಇಳಿದ್ರು ಅವರು ಹೌದ್ ಹೌದ್ ಮೂರು ಮಂದಿ ಆಲಿಮಟ್ಟಿ ಸ್ಟೇಷನ್ದಾಗ ಇಳಿದು ಕೂಡಲೇ ಹಾ. ಏನಂತಾರೆ ಇದು ಹೇಳಕತ್ತಿತ್ತಲ್ಲ ಆಂಧ್ರದ ಹುಡುಗಿ ಏನತ್ತ ಯಾವ್ರಂಡಿ? ಎವ್ರಂಡಿ ಎವ್ರಂಡಿ ಇದು ಏಕಟೆ ಎವ್ರಂಡಿ ಅಂದಿತ್ತು ಅವ್ಕ ಬ್ಯಾಸ್ರ ಹಿಡಿದಿತ್ತು ಹೌದು. ಕೆಳಗೆ ಇಳಿದು ಕೂಡಲೇ ಏನಲ್ಲಕತ್ತು ಏನಂತಾರ್ರಿ ಏ ಈ ಸದ್ ಹೇಳ್ತೀವಿ ಕೇಳ್ತಿದ್ದಲ್ಲ ಅಗಾಳೆ ಗಾಡಿ ಕೂತು ಹಾ. ಎವ್ರಂಡಿ ಅಂತ ಕೇಳ್ತಿದ್ದಲ್ಲ ನಮಗ ಹಾ. ಈಕಿ ಹುಬ್ಬಳ್ಳಿ ರಂಡಿ ಹೌದು ಈಕಿ ಧಾರವಾಡ ರಂಡಿ ಹೌದು. ನಾನು ಆಲಿಮಟ್ಟಿ ಆಲಿಮಟ್ಟಿ ರಂಡಿ ಅಂದ್ರೆ ಈಕಿ ಕೇಳುವಂತ ಮಾತು ಹೆಂಗಾತದಪ್ಪ ಅಂತಂದ್ರ ಹಾ. ಮಾತಿನ ಅರ್ಥ ಆಗ್ಲಿಲ್ಲಪ್ಪ ಅಂತಂದ್ರ ಹಿಂಗ ಆತದ ಹೌದು. ತೆಲುಗು ಭಾಷೆದೊಳಗ ಎವ್ರಂಡಿ ಅಂದ್ರೆ ಎಲ್ಲಿ ಹೊಂಟಿದ ಅಂತ ಅವ್ರು ಕೇಳಕತ್ತಾರ ಹಾ. ಅದಕ್ಕೆ ಏನಾಗ್ಯದ ರಂಡಿ ಅಂದಂಗ ಅಚ್ಚಿಗೆ ಹೌದಲ್ರಿ ಮಾಸ್ತರ ಅದಕ್ಕೆ ತಂಗಿ ಮಾತಿನ ಅರ್ಥ ತಿಳ್ಕೊ ಹಾ. ಗಂಡ ಹಾಡವ್ ಏನ್ ಹಾಡ್ಯಾನ ಹೌದ್ ಹೌದ್. ನಾ ಏನ್ ಹಾಡ್ಬೇಕಾಗ್ಯದ ಏನ್ ಕೇಳ್ಬೇಕಾಗ್ಯದ ಹಾ ಹಾ ಅದು ವಿಚಾರ ಮಾಡಿ ಹಾಡು ಹೌದಲ್ರಿ ಮಾಸ್ತರ ಅದಕ್ಕೆ ಇಲ್ಲಿ ಏನ್ ಹೇಳ್ತಾನ ಕವಿ ಹಾ ಬಂದು ಬೀಜ ಬೀಜ ಬಂದು ಮೂಲ ತಂಗಿ ನಮ್ಮ ಗಂಡಿನ ಸ್ವಾದಿನ ಐತಿ ಮೂರು ಲೋಕಕ್ಕೆ ಸಾರ್ತದ ನಮ್ಮ ಡಂಕ ನಿಶಾನಿ ಹೌದ್ ಹೌದ್ ಬೀಜ ಬಿದ್ದ ನಾರಾಯಣಿ ಗೈದು ಆಗುವುದು ತಾನೆ ಬೀಜ ಔರತ್ ಸೇ ಪೆಹಲೆ ಪುರ ಗುರು ಎಂಬ ಗುರುತ ನನ್ನ ತ್ರಿಯಾನೇತ್ರ ಬಂದ ಅರಿತು ಆರುಡೇಶನ ಮಾರ್ಗ ಕಚ್ಚೇರಕ ಹೊಡಿತೀನಿ ಗುರುಮನೆ ಬರದಿಲ್ಲ ಎಂಬ ಹುಡುಗಿಯರಿಗೆ ಹೊಡ್ತೀನಿ ಏ ಹಣ್ಣು ಗಣ್ಣಿನ ಕೂಟದೋರು ಶುಕ್ಲ ಶೋಣಿತ ಕೂಡಿದರೆ ಹೆಣ್ಣಿನ ಸೋಳಿತ ಹೆಚ್ಚಿಗಾರ ಹೆಣ್ಣ ಹುಟ್ಟುವುದು ಗಂಡಿನ ಶುಕ್ಲ ಶೋಣಿತ ಹೆಚ್ಚಾದ್ರ ಗಂಡ ಮಳಿಕಿ ನಾಟುವುದು ಎರಡು ಸಂತೂಕಾರ ಶಂಡ ಪಿಂಡ ಬಲಿ ಅದಾವಂತ ಸ್ವಾಮಿ ನಂಗ ಭಗವತಿ ಹೆಣ್ಣ ದೇಹಕ್ಕ ಹೆಣ್ಣಿನ ಮಲಿ ಬೇಡಬಹುದು ಆದ್ರ ಗಂಡ ಸ್ವರೂಪ ಅಖಂಡ ಆತ್ಮಗ ಆದ್ರ ಗಂಡ ಸ್ವರೂಪ ಅಖಂಡ ಆತ್ಮಗ ಮಲಿ ಅದಕ್ಕೆ ಏನ್ ಕೇಳ್ತಾರೆ ಇಲ್ಲಿ ಕವಿಗಳು ಏನ್ ಕೇಳ್ತಾರಿ ಗಂಡಿನಿಂದ ಗಂಡ ಆಗಬೇಕು ಹೆಣ್ಣು ಏನು ಕಾರಣ ಹುಡ್ತದ ಅಂತ ಕೇಳಕ್ಕೆ ಹೌದ್ ಹೌದ್ ಏನೇನ್ರಿ ಅದಕ್ಕೆ ನಮ್ಮ ಅಪ್ಪ ಅಂದ್ರೆ ಹೆಂಗದಾನ ಹೆಂಗದನ್ರಿ ಅವ ಒಬ್ಬ ಏನದಲ್ಲ ಕಂಬಾರ ಇದ್ದಂಗ ತಮ್ಮ ಹೌದ್ ಹೌದ್. ಕಂಬಾರನ ಬಲ್ಯಾಕ ಏನೇನು ಹುಡ್ತಾವ
ಏನೇನ್ ಹುಡ್ತಾವ್ರಿ ಮಾಸ್ತರ ಕೊಡ್ಲಿ ಹುಡ್ತಾವ್ರಿ ಕುಡುಗಿನ ಹುಡ್ತಾವ ಕುರುಪಿ ಹುಡ್ತಾವ ಹಾ ಮತ್ತೆ ಬಕ್ಕಲ್ ಹುಡ್ತಾವ್ರಿ ಎಲ್ಲ ಸಾಮಾನ್ಯ ಮಾಡ್ತಾನವ ಚಾಕು ಸುರಿ ಹುಟ್ಟಲ್ರಿ ಮಾಸ್ತರ ಮಾಡುವಂತ ತಾಕತ್ ಯಾರ ಬಲ್ಯಾಕದ ನಮ್ಮ ಅಪ್ಪನ ಬಲ್ಯಾಕ ಹೌದಲ್ರಿ ಮಾಸ್ತರ ಮೊದಲು ಬಡ್ಡ್ಯಾಗ ತಯಾರು ಮಾಡುವಾಗ ಹೌದು ಗಂಡು ಗೊಂಬಿ ಹೆಣ್ಣು ಗೊಂಬಿ ಎರಡು ತಯಾರು ಮಾಡ್ದ ಒಬ್ಬನೇ ಅದ ನಾವು ಒಬ್ಬನೇ ಹನೆ ಹಾ ಹೌದಲ್ರಿ ಮಾಸ್ತರ ಹೆಣ್ಣಿನಿಂದ ಹೆಣ್ಣೆ ಹುಟ್ಟಬೇಕಾಗಿತ್ತು ಗಂಡಿನಿಂದ ಗಂಡೆ ಹುಟ್ಟಬೇಕಾಗಿತ್ತು ಅವ್ರು ಹೇಳ್ಯಾರಲ್ಲ ಇಲ್ಲಿ ಒಂದು ಮಾತು ಕೇಳ್ತೀನಿ ನಾನು ನೋಡಮ್ಮ ಹುಡುಗಿಗೆ ಕೇಳ್ರಲ್ರಿ ಮಾಸ್ತರ ತಾಯಿ ನಾವು ಭಾಳ ಹುಷಾರಿದ್ದಂಗೆ ಕಾಣ್ತಾನ ಹೌದು ಹಿಂದಿನ ತಾಯಿಯರು ಹಾ. ಗರ್ಭವತಿ ಇದ್ರಪ್ಪ ಅಂತಂದ್ರ ಬಲಗೈ ಊರಿ ಎದ್ರಪ್ಪ ಅಂತಂದ್ರ ಗಂಡ ಹಡಿತಾಳ ಅಂತ ಹೇಳ್ತಿದ್ರು ಹೌದ್ ಹೌದು ಎಡಗೈ ಊರಿ ಎದ್ರಪ್ಪ ಅಂತಂದ್ರ ಈಕಿ ಹಡಿತಾಳ ತಿಳ್ಕೊಂಡು ಹೇಳ್ತಿದ್ರು ಹೌದಲ್ರಿ ಮಾಸ್ತರ ಇಲ್ಲಿ ನನಗೊಂದು ಸಂಶಯ ಬರ್ತದ ಹಾ ಎರಡೂ ಕೈ ಊರ್ತಿದ್ಳಪ್ಪ ಅಂತಂದ್ರ ಎರಡು ಕೈ ಊರಿ ಹೇಳ್ತಾಳ ನೋಡು ಗರ್ಭವತಿ ಇದ್ದಂತ ಹೆಣ್ಮಗಳು ಹಾ. ಎರಡೂ ಕೈ ಊರಿ ಎದ್ದಳಂದ್ರ ಆಕಿ ಏನ್ ಹಡಿತಾಳ ಅಂತ ನನ್ನ ಸಂಶಯ ಬರ್ಲಾಗ್ತದ ನಪಕ್ಷಿಗೆ ಲಿಂಗ ಹಡಿತಿರ್ಬೇಕು ಅದನ್ನು ಹುಟ್ಟಂಗಿಲ್ಲ ತಮ್ಮ ಅಯ್ಯೋ ರಾಮ ರಾಮ ಅನ್ನೋದು ಹುಡ್ತದ ಅದನ್ನು ಹುಟ್ಟಂಗಿಲ್ಲ ಹಾ. ಅವ್ರು ಹೇಳ್ತಾರೆ ಶಾಣ್ಯರದಾರ ಎರಡೂ ಕೈ ಆಕಿ ಊರಿ ಎದ್ದಳಪ್ಪ ಅಂತಂದ್ರೆ ಏನ್ ಹಡಿತಾಳ ಏನ್ ಹಡಿತಾಳ ಹೇಳ್ತಾನವ ಶಾಣ್ಯ ಹೇಳ್ತಾರಲ್ರಿ ಮಾಸ್ತರ ಅದಕ್ಕೆ ಹೇಳ್ಯಾರ ಅವ್ರು ಅಲ್ಲ ಒಂದ್ ಪ್ರಶ್ನೆ ಅದ್ರಿ ಹೆಂಗ ನೀವು ಕೇಳಿರಿ ಹೌದು ನಮ್ಮ ಅಪ್ಪ ಹುಟ್ಟಿವಿ ನಾವು ಕೇಳಿವಿ ಹೌದು 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 ನಿಮ್ಮ ಮಗ ಹುಟ್ಟಿರಂದ್ರೆ ಹೇಳ್ರಿ ನಿಮ್ ಬಲ್ಲಿ ಪವರ್ ಇತ್ತಂದ್ರೆ ಪವರ್ ಇತ್ತು ಹೇಳ್ತಾರ ಹೇಳ್ತಾರಲ್ರಿ ಮಾಸ್ತರ ಹೇಳ್ತಾರ ಹುಷಾರಿದಾರ ಅವರು ಅದಕ್ಕೆ ಇಲ್ಲಿ ಕವಿ ಏನ್ ಹೇಳ್ತಾನ ನಡೀತ್ರಿ ಸ್ವಾನಗೇಡಿ ಭಗವತಿ ಹೆಣ್ಣ ದೇಹಕ್ಕ ಹೆಣ್ಣಿನ ಮಲಿ ಬೇಡ ಹೋಗು ಆರ ಗಂಡ ಸೋಪ ಕಂಡ ಆತ್ಮಗ ಬಳಿಕ ಜೀವ ಬಂದು ಸೇವಾನಂದಿ ಪಾಯ ಹಿಡಿದು ಪದ ಹಾಡು ಸದಾ ಒಪ್ಪುವುದು ಹೌದು ಅನ್ಯಾಯ ಮಾತಾಡಿದ್ರ ನರಕ ಬಾಧೆ ನಿನಗ ತಪ್ಪದು ಅನ್ಯಾಯ ಮಾತಾಡಿದ್ರ ನರಕ ಬಾಧೆ ನಿನಗ ತಪ್ಪದು ಮನಿ ಕಡಿಸಿದ ಬಳಿಕ ಹಿಂದಿನ ಮಾಲಕ ಬಂದ ನಂದಂಗೈತು ಮನಿ ಕಡಿಸು ಕೆಲಸ ಇತ್ತು ಮೊದಲ ಯಾರದು ಮಾಲಕ್ಕಿಲ್ದೆ ಮನಿ ಯಾರು ಕಡಿಸರ ಮೊದಲ ಮಾಲಕ್ಕಿಲ್ದ ಮನಿ ಯಾರು ಕಡಿಸರ ಮೊದಲ ಬಳಿಕ ಜೀವನ ಅಂತಿದಿ ಶರಣ ಜೀವ ಕೈಲಿನ ಹೊಡವನ ಇದು ಸಂತ್ಯಾನ ಗೆಳತನ ಪೋರಿ ಗೆಳತನ ಜೀವ ಇಲ್ಲ ಯಾರ ಸ್ವಾಧೀನ ಸ್ವಯಂ ಸುಖಿತಾನ ಅನುಭವಿಗಿ ಕುಣ ಓದಿಕೊಂಡಯೇ ಭಕ್ತನಾದನ ಗಾರಿನಾದನ ಇಚ್ಛಾ ನಿರುಚ್ಛ ಎಲ್ಲ ಅಂತಃಕರಣದ ಸ್ವಾಧೀನ ಐತಿ ಜೀವ ಇದ್ರ ದೇಹದ ಚಲನ ಕೇಳಿಸಿಕೊಡುತ್ತೀನಿ ಜೀವ ಯಾರ ಸ್ವಾಧೀನ ಅಲ್ಲ ಇದು ಬಾಡಿಗಿನನಿ ಸೂಕ್ಷ್ಮ ದೇಹ ಕೈತು ಆಗೋ ಶಿಕ್ಷ ಕೇಳ ಜ್ಞಾನಿ ಗುರು ಎಂಬ ಗುರುತ ನನ್ನ ತ್ರಿಯ ನೇತ್ರದಿಂದ ಅರಿತು ಆರುಡೇಶನ ಮಾರ್ಗ ಖಚ್ಚಿರತ ಹೊಡಿತೀರಿ ಗುರುಮನಿ ದೊರೆದಿಲ್ಲಂಬೋ ನಾರ್ಯಾರಿಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ಮಾತ್ರ ಪರಮಾತ್ಮದಾನ ಅವ ಎಲ್ಲಾರದ ಜಾಗ ಅಂಕರ್ ಒಂದು ತವಲಿ ಇಲ್ಲ ಹೌದಲ್ರಿ ಮಾಸ್ತರ ಕಬೀರದಾಸನ ಮಗ ಕಮಲದಾಸ್ ಕೇಳನಂತ ಯಾರಿಗೆ ಕಬೀರದಾಸ ಕೇಳ್ತಾನೆ ಏನಂತ ಮಗ ಕೇಳ್ದ ಅಪ್ಪಗ ಬಾಬಾ ಅಲ್ಲ ಕಾಕ ಹೇ ಅಂದವ